ಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಅನೇಕ ಭಕ್ತಜನರ ವಿಶೇಷವಾದ ಭಕ್ತಿ ಕೇಂದ್ರವಾಗಿ ಇರತಕ್ಕಂತಹ ಈ ಕ್ಷೇತ್ರದಲ್ಲಿ ಅಯ್ಯಪ್ಪ ಸ್ವಾಮಿಯ ಈ ದೇವಸ್ಥಾನದ ಆವರಣದಲ್ಲಿ, ಈ ದೇವಸ್ಥಾನದಲ್ಲಿ ನಾಳೆ ದಿವಸ ಸುಮುಹೂರ್ತದಲ್ಲಿ ದೇವರಿಗೆ ನೂತನವಾದ ಸುಂದರವಾದಂತಹ ರಥದ ಸಮರ್ಪಣೆಯ ಶುಭ ಸಂದರ್ಭದಲ್ಲಿ ಇವತ್ತು ಈ ಪ್ರಾಂತ್ಯದ ನಮ್ಮ ಈ ಸನಾತನ ಹಿಂದೂ ಧರ್ಮದ ಪರಂಪರೆಗೆ ಸೇರಿದವರಾಗಿ ನಮ್ಮ ಈ ಧರ್ಮದ ಮೇಲೆ ವಿಶೇಷವಾದಂತಹ ಶ್ರದ್ಧೆಯನ್ನು ಹೊಂದಿರತಕ್ಕಂತಹ ನೀವೆಲ್ಲರೂ ಸಹ ಇಲ್ಲಿಗೆ ಆಗಮಿಸಿ ಈ ವಿಶೇಷವಾದಂತಹ ಸ್ತೋತ್ರಗಳನ್ನು ಭಜನೆಗಳನ್ನು ಇಲ್ಲಿ ಸಂಕೀರ್ತನೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಮನಸ್ಸಿಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡಿದ್ದೀರಿ. ಈ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರ ಈ ಒಂದು ಭಕ್ತಿಯನ್ನು ನೋಡಿ ನಮ್ಮ ಮನಸ್ಸಿಗೆ ಅತ್ಯಂತ ಸಂತೋಷ ಉಂಟಾಗ್ತಾ ಇದೆ. ಇವತ್ತು ಇಲ್ಲಿ ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರ ಅಷ್ಟೋತ್ತರ ಶತನಾಮಗಳನ್ನು ಪಠನ ಮಾಡಿ ಈ ಭಕ್ತಿ ಸ್ವರೂಪವಾದಂತಹ ಭಜನೆಗಳನ್ನು ಹಾಡಿರ್ತಕ್ಕಂತಹ ನಿಮ್ಮೆಲ್ಲರಲ್ಲಿ ಚಿಕ್ಕ ಮಕ್ಕಳು ಇದ್ದಾರೆ, ವೃದ್ಧರು ಇದ್ದಾರೆ. ಹೀಗೆ ದೊಡ್ಡ ಸಂಖ್ಯೆಯಲ್ಲಿ ಇವತ್ತಿಲ್ಲಿಗೆ ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ. ಜಗದ್ಗುರು ಶ್ರೀ ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು 1200 ವರ್ಷಗಳ ಹಿಂದೆ, 12 ಶತಮಾನಗಳ ಹಿಂದೆ ನಮ್ಮ ಭಾರತ ದೇಶದಲ್ಲಿ ಅವತಾರ ಮಾಡಿ ಅತ್ಯಂತ ಶ್ರೇಷ್ಠವಾದಂತಹ ನಮ್ಮ ಈ ಸನಾತನ ಹಿಂದೂ ಧರ್ಮವನ್ನು ಉದ್ಧಾರ ಮಾಡಿ ಈ ಧರ್ಮದ ಮಹತ್ವವನ್ನು, ಈ ಧರ್ಮದ ವೈಶಿಷ್ಟ್ಯವನ್ನು ಜನರೆಲ್ಲರಿಗೂ ಸಹ ಉಪದೇಶ ಮಾಡಿ ಇಡೀ ಪ್ರಪಂಚಕ್ಕೆ ಈ ಧರ್ಮವೇ ಅತ್ಯಂತ ಶ್ರೇಷ್ಠವಾದಂತಹ ಧರ್ಮ ಅನ್ನುವಂತಹ ಒಂದು ವಿಚಾರವನ್ನು ಘೋಷಣೆ ಮಾಡಿ ಎಲ್ಲರಿಗೂ ಸಹ ತಿಳಿಸಿದಂತಹ ಮಹಾಪುರುಷರು ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು. ನಮ್ಮ ದೇಶದಲ್ಲಿ ಇವತ್ತಿಗೂ ಈ ಒಂದು ಸನಾತನ ಹಿಂದೂ ಧರ್ಮ, ನಮ್ಮ ದೇಶದಲ್ಲಿ ಇಡೀ ವಿಶ್ವದಲ್ಲಿ ಇವತ್ತಿಗೂ ಈ ಒಂದು ಸನಾತನ ಧರ್ಮ ಇಷ್ಟು ಸ್ಥಿರವಾಗಿ ದೃಢವಾಗಿ ಇದೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಈ ಒಂದು ಧರ್ಮವನ್ನು ಆಚರಣೆ ಮಾಡತಕ್ಕಂಥವರಿದ್ದಾರೆ ಅಂತಂದರೆ ಅದಕ್ಕೆ ಕಾರಣ ನಿಸ್ಸಂದೇಹವಾಗಿ ಜಗದ್ಗುರು ಶ್ರೀ ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು ಮಾಡಿದಂತಹ ಧರ್ಮ ಸಂಸ್ಥಾಪನೆ. ಶಂಕರಾಚಾರ್ಯರು ಎಷ್ಟು ದೃಢವಾಗಿ ಈ ಧರ್ಮವನ್ನು ಸಂಸ್ಥಾಪನೆ ಮಾಡಿದ್ದಾರೆ ಅಂತಂದರೆ ಅವರ ಅವತಾರವಾಗಿ 12 ಶತಮಾನಗಳಿಗಿಂತ ಅಧಿಕವಾದಂತಹ ಕಾಲವಾದರೂ ಇದಿಷ್ಟು ಶತಮಾನಗಳಲ್ಲಿ ಅನೇಕ ಬಾರಿ ಈ ಒಂದು ಧರ್ಮವನ್ನು ನಾಶ ಮಾಡಬೇಕು ಅಂತ ಎಷ್ಟೋ ಜನರು ಮತ್ತೆ ಮತ್ತೆ ಪ್ರಯತ್ನ ಮಾಡಿದರೂ ಮಾಡ್ತಾ ಇದ್ದರೂ ಇವತ್ತಿಗೂ ಈ ಒಂದು ಧರ್ಮ ಇಷ್ಟು ದೃಢವಾಗಿದೆ ಅಂತಂದರೆ ಅದಕ್ಕೆ ಕಾರಣ ಜಗದ್ಗುರು ಶಂಕರಾಚಾರ್ಯರು ಮಾಡಿದಂತಹ ಧರ್ಮ ಸಂಸ್ಥಾಪನೆ. ಅಷ್ಟು ದೃಢವಾಗಿ ಅವರು ಈ ಧರ್ಮವನ್ನು ಸ್ಥಾಪನೆ ಮಾಡಿದ್ದಾರೆ. ಹಾಗಾಗಿಯೇ ಎಷ್ಟೋ ಜನರು ಇದನ್ನು ನಾಶ ಮಾಡಬೇಕು ಅಂತ ಪ್ರಯತ್ನ ಮಾಡಿದರೂ ಸಹ ಆ ಪ್ರಯತ್ನ ಮಾಡಿದವರೆಲ್ಲರೂ ನಾಶ ಆಗಿದ್ದಾರೆ ಬಿಟ್ಟರೆ ಈ ಒಂದು ಧರ್ಮವು ಮಾತ್ರ ಯಾವತ್ತೂ ನಾಶವಾಗಲಿಲ್ಲ. ಇವತ್ತಿಗೂ ಸಹ ಇಷ್ಟು ದೃಢವಾಗಿ ಈ ಪ್ರಪಂಚದಲ್ಲಿದೆ. ನಾವಿದನ್ನು ನೋಡ್ತಾ ಇದ್ದೇವೆ. ಮತ್ತು ಎಲ್ಲ ವಿವೇಕಿಗಳು, ಬುದ್ಧಿ ಇಲ್ಲದೆ ಇರುವವ್ರ ಬಗ್ಗೆ ಪ್ರತ್ಯೇಕವಾಗಿ ಹೇಳಬೇಕಾಗೇ ಇಲ್ಲ. ಬುದ್ಧಿ ಇಲ್ಲದೆ ಇರುವವರು ಏನು ಮಾಡುವುದೂ ಇಲ್ಲ, ಏನು ಒಪ್ಪಿಕೊಳ್ಳುವುದೂ ಇಲ್ಲ, ಅದು ಬೇರೆ ವಿಷಯ. ಹಾಗಾಗಿ ಅವರ ಬಗ್ಗೆ ಮಾತನಾಡಿದರೆ ನಮಗೆ ಉಪಯೋಗ ಇಲ್ಲ, ಕಾಲಹರಣ ಮಾತ್ರ. ಆದರೆ ಯಾರು ಬುದ್ಧಿಶಾಲಿಗಳಾಗಿದ್ದಾರೋ ಅಂಥವರೆಲ್ಲರೂ ಸಹ ಒಪ್ಪಿಕೊಂಡಿರುವಂತಹ ಸತ್ಯ ಅಂತಂದರೆ ಈ ಒಂದು ಸನಾತನ ಧರ್ಮ ಮತ್ತು ಇಲ್ಲಿ ಹೇಳಿದಂತಹ ಒಂದು ತತ್ವ, ಇಲ್ಲಿರತಕ್ಕಂತಹ ವಿಚಾರಧಾರೆ ಇದೇ ಅತ್ಯಂತ ಶ್ರೇಷ್ಠವಾದದ್ದು ಅನ್ನುವಂತಹ ವಿಷಯವನ್ನು. ಮತ್ತು ನಮಗೆ ಬರುವಂತಹ ಎಲ್ಲ ವಿಧವಾದಂತಹ ಪ್ರಶ್ನೆಗಳಿಗೂ ಸರಿಯಾಗಿ ತರ್ಕಬದ್ಧವಾಗಿ ಸರಿಯಾದಂತಹ ಒಂದು ಉತ್ತರವನ್ನು ಕೊಡುವಂತಹ ಏಕಮಾತ್ರವಾದ ಧರ್ಮ ಅಂತಂದರೆ ಅದು ಈ ಸನಾತನ ಹಿಂದೂ ಧರ್ಮ ಅನ್ನುವಂತಹ ವಿಷಯವನ್ನು
ಎಲ್ಲರೂ ಸಹ, ಎಲ್ಲ ವಿವೇಕಿಗಳು ಸಹ ಒಪ್ಕೊಂಡಿರ್ತಕ್ಕಂತಹ ಒಂದು ಸತ್ಯ, ಇಡೀ ಪ್ರಪಂಚದಲ್ಲಿ ಎಲ್ಲರೂ ಸಹ ಒಪ್ಕೊಂಡಿರ್ತಕ್ಕಂತಹ ಒಂದು ಸತ್ಯವಾಗಿದೆ. ಆದ್ದರಿಂದ ಇಂತಹ ಒಂದು ಅತ್ಯಂತ ಶ್ರೇಷ್ಠವಾದ ಧಾರ್ಮಿಕ ಪರಂಪರೆ ನಮ್ಮ ಈ ಸನಾತನ ಹಿಂದೂ ಧರ್ಮದ ಪರಂಪರೆ. ಶಂಕರಾಚಾರ್ಯರು ಎಲ್ಲ ಕಡೆಯೂ ಸಹ ಸಂಚಾರವನ್ನು ಮಾಡಿ, ಭಾರತದಲ್ಲಿ ಎಲ್ಲ ಕಡೆಯೂ ಸಹ ಸಂಚಾರವನ್ನು ಮಾಡಿ, ಈ ಒಂದು ಧರ್ಮವನ್ನು ಎಲ್ಲ ಕಡೆಯೂ ಸಹ ಪ್ರಚಾರ ಮಾಡಿ, ಈ ಧರ್ಮ ನಿರಂತರ ಪ್ರಚಾರದಲ್ಲಿರಬೇಕು ಅನ್ನುವಂತಹ ಉದ್ದೇಶದಿಂದ ನಮ್ಮ ಭಾರತ ದೇಶದ 4 ದಿಕ್ಕುಗಳನ್ನು ಸರಿಯಾಗಿ ಗುರುತಿಸಿ ಆ ಒಂದೊಂದು ದಿಕ್ಕಿನಲ್ಲೂ ನಿರಂತರ ಈ ಧರ್ಮ ಪ್ರಚಾರ ನಡೆಯುವುದಕ್ಕೆ ಪೀಠಗಳನ್ನು ಸ್ಥಾಪನೆ ಮಾಡಿದ್ದಾರೆ. 4 ಪೀಠಗಳನ್ನು ಸ್ಥಾಪನೆ ಮಾಡಿದ್ದಾರೆ ಅನ್ನುವಂತಹ ವಿಷಯ ಬಹುತೇಕ ಜನರಿಗೆ ಗೊತ್ತಿರುವಂತಹ ವಿಷಯವೇ ಆಗಿದೆ. ಇಂತಹ 4 ಪೀಠಗಳಲ್ಲೂ ನಮ್ಮ ದಕ್ಷಿಣ ಭಾರತದ ದಕ್ಷಿಣ ದಿಕ್ಕಿನ ಪೀಠವನ್ನು, ನಾವೆಲ್ಲರೂ ಈ ದಕ್ಷಿಣ ಭಾರತದಲ್ಲಿದ್ದೇವೆ, ಭಾರತದ ಈ ದಕ್ಷಿಣ ದಿಕ್ಕಿನಲ್ಲಿ ನಾವೆಲ್ಲರೂ ಸಹ ಇದ್ದೀವಿ. ಇಂತಹ ಒಂದು ದಕ್ಷಿಣ ಭಾರತದಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಅವರು ಪ್ರತಿಷ್ಠಾಪನೆ ಮಾಡಿದಂತಹ ಪೀಠವೇ ಶೃಂಗೇರಿ ಕ್ಷೇತ್ರದಲ್ಲಿ, ನಮ್ಮ ಈ ಕರ್ನಾಟಕ ರಾಜ್ಯದ ಶೃಂಗೇರಿ ಕ್ಷೇತ್ರದಲ್ಲಿ ಇರತಕ್ಕಂತಹ ಶಾರದಾ ಪೀಠ, ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠ. ಇಂತಹ ಒಂದು ಪೀಠವನ್ನು ನಮ್ಮ ದಕ್ಷಿಣ ಭಾರತದ ಆಮ್ನಾಯ ಪೀಠವಾಗಿ ಶೃಂಗೇರಿಯಲ್ಲಿ ಶಾರದಾಮ್ಮನವರನ್ನು ಪ್ರತಿಷ್ಠಾಪನೆ ಮಾಡಿ ಈ ಪೀಠವನ್ನು ಸ್ಥಾಪನೆ ಮಾಡಿದ್ರಿಂದ ಈ ಪೀಠಕ್ಕೆ ಶಾರದಾ ಪೀಠ ಅನ್ನುವಂತಹ ಹೆಸರು ಬಂದಿದೆ. ಆ ಒಂದು ಪೀಠದಲ್ಲಿ ಶಾರದಾಮ್ಮನವರು ತನ್ನ ದಿವ್ಯ ಸಾನ್ನಿಧ್ಯದಿಂದ ವಿರಾಜಮಾನರಾಗಿದ್ದು ನಮಗೆಲ್ಲರಿಗೂ ಸಹ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾ ಇರತಕ್ಕಂತಹ ಒಂದು ಕ್ಷೇತ್ರ ಶೃಂಗೇರಿ ಕ್ಷೇತ್ರವಾಗಿದೆ. ಇಲ್ಲಿ ವಿಶೇಷವಾಗಿ ಶೃಂಗೇರಿಯಲ್ಲಿ ಶಾರದಾಮ್ಮನವರನ್ನು ಶಂಕರರು ಪ್ರತಿಷ್ಠಾಪನೆ ಮಾಡುವುದರ ಹಿಂದೆ ಒಂದು ವಿಶೇಷವಾದಂತಹ ಒಂದು ಕಥೆ ಇದೆ. ಶಂಕರಾಚಾರ್ಯರ ಚರಿತ್ರೆಯಲ್ಲೇ ಇದೆ. ಶಂಕರ ಭಗವತ್ಪಾದಾಚಾರ್ಯರು ಪರಮಶಿವನ ಅವತಾರಿಗಳು. ಪರಮಶಿವನೇ ಶಂಕರಾಚಾರ್ಯರ ರೂಪದಲ್ಲಿ ಅವತಾರ ಮಾಡಿದ್ದು. ಹಾಗೆ ಯಾವಾಗ ಪರಮೇಶ್ವರ ಧರ್ಮ ಸಂಸ್ಥಾಪನೆಗಾಗಿ ಶಂಕರಾಚಾರ್ಯರ ರೂಪದಲ್ಲಿ ಅವತರಿಸಿದನೋ ಅದೇ ಸಂದರ್ಭದಲ್ಲಿ ಇನ್ನೂ ಅನೇಕ ದೇವತೆಗಳು ಸಹ ಶಂಕರರ ಈ ಒಂದು ಅವತಾರದಲ್ಲಿ ಧರ್ಮ ಸಂಸ್ಥಾಪನಾ ಕಾರ್ಯವನ್ನು ಮಾಡುವುದಕ್ಕೋಸ್ಕರ ಬೇರೆ ಬೇರೆ ರೂಪಗಳಲ್ಲಿ ಅವತರಿಸಿದ್ದಾರೆ. ಅಂತಹ ರೂಪಗಳಲ್ಲಿ, ಅಂತಹ ದೇವತೆಗಳಲ್ಲಿ ಪರಮೇಶ್ವರನು ಶಂಕರರಾಗಿ ಅವತಾರ ಮಾಡಿದಾಗ ಬ್ರಹ್ಮ, ಚತುರ್ಮುಖ ಬ್ರಹ್ಮ ಮಂಡನ ಮಿಶ್ರರಾಗಿ ಅವತಾರವನ್ನು ಮಾಡಿದ್ದ. ಹಾಗೂ ಸರಸ್ವತಿ ದೇವಿ, ಆ ಬ್ರಹ್ಮನ ಪತ್ನಿಯಾಗಿರ್ತಕ್ಕಂತಹ ಸರಸ್ವತಿ ದೇವಿ ಉಭಯ ಭಾರತಿ ದೇವಿ ಅನ್ನುವಂತಹ ಹೆಸರಿನಲ್ಲಿ ಅವತಾರವನ್ನು ಮಾಡಿದಳು. ಆ ಸರಸ್ವತಿ ದೇವಿಯೇ ಆ ಉಭಯ ಭಾರತಿ, ಸರಸ್ವತಿ ದೇವಿಯ ಅವತಾರವಾಗಿರ್ತಕ್ಕಂತಹ ಉಭಯ ಭಾರತಿ ದೇವಿಯೇ ಬ್ರಹ್ಮನ ಅವತಾರವಾಗಿರ್ತಕ್ಕಂತಹ ಮಂಡನ ಮಿಶ್ರರ ಪತ್ನಿಯಾಗಿ ಶಂಕರರ ಅವತಾರ ಕಾಲದಲ್ಲಿ ಇದ್ದಳು. ಆ ಒಂದು ಸಂದರ್ಭದಲ್ಲಿ ಅಮ್ಮನವರು ಉಭಯ ಭಾರತಿ ದೇವಿಯಾಗಿ ಅವತಾರವನ್ನು ಮಾಡಿದಾಗ ಆ ಒಂದು ಅವತಾರವನ್ನು ಯಾವಾಗ ಸಮಾಪ್ತಿ ಮಾಡಬೇಕು ಅನ್ನುವಂತಹ ಒಂದು ವಿಷಯ ಬಂದಾಗ ಅದಕ್ಕೆ ಏನು ಉತ್ತರ ಬಂದಿತ್ತು ಅಂತ ಕೇಳಿದರೆ, ಯಾವಾಗ ಶಂಕರಾಚಾರ್ಯರು ತಮ್ಮ ಒಂದು ದಿಗ್ವಿಜಯ ಯಾತ್ರೆಯ ಕಾಲದಲ್ಲಿ ಧರ್ಮ ಸಂಸ್ಥಾಪನೆ ಮಾಡುವುದಕ್ಕಾಗಿ ಎಲ್ಲ ಕಡೆಯನ್ನು ದಿಗ್ವಿಜಯ ಯಾತ್ರೆಯನ್ನು ಮಾಡ್ತಾ ಮಂಡನ ಮಿಶ್ರರ ಜೊತೆಗೆ ವಾದವನ್ನು ಮಾಡಲಿಕ್ಕೆ ಬರ್ತಾರೋ, ಅಂತಹ ಒಂದು ವಾದದ ಸಂದರ್ಭದಲ್ಲಿ ಮಂಡನ ಮಿಶ್ರರು ಶಂಕರರ ಜೊತೆಗೆ ವಾದವನ್ನು ಮಾಡಿ ಆ ವಾದದಲ್ಲಿ ಸೋತೋದ ಮೇಲೆ ಉಭಯ ಭಾರತಿ ದೇವಿಯೂ ಸಹ ಶಂಕರರ ಜೊತೆಗೆ ವಾದವನ್ನು ಮಾಡಿ ಆ ವಾದದಲ್ಲಿ ಅಮ್ಮನವರು ಸೋತ ಮೇಲೆ, ಅಂದರೆ ಉಭಯ ಭಾರತಿ ದೇವಿಯನ್ನು ಶಂಕರರು ಸೋಲಿಸಿದ ಮೇಲೆ, ಶಂಕರರಿಗೆ ಯಾವಾಗ ಜಯ ಅನ್ನುವುದು ಸಿಗುತ್ತೋ ಅದಾದ ಮೇಲೆ ಅಮ್ಮನವರು ತನ್ನ ಆ ಅವತಾರವನ್ನು ಸಮಾಪ್ತಿ ಮಾಡಬಹುದು ಅನ್ನುವಂತಹ ಒಂದು ಸಂದರ್ಭ ಅಲ್ಲಿತ್ತು. ಹಾಗಾಗಿಯೇ ಶಂಕರಾಚಾರ್ಯರು ತಮ್ಮ ಅವತಾರದಲ್ಲಿ ಮಂಡನ ಮಿಶ್ರರ ಜೊತೆಗೆ ವಾದವನ್ನು ಮಾಡ್ತಾರೆ. ಅಲ್ಲೊಂದು ಅತ್ಯಂತ ಅದ್ಭುತವಾದಂತಹ ಒಂದು ವಿಷಯ ಅಂತಂದರೆ, ಶಂಕರಾಚಾರ್ಯರು ಮಂಡನ ಮಿಶ್ರರ ಜೊತೆಗೆ ವಾದವನ್ನು ಮಾಡುವಾಗ ಇಬ್ಬರ ವ್ಯಕ್ತಿಗಳಲ್ಲಿ ವಾದ ನಡೀತಿರ್ಬೇಕಾದ್ರೆ, ವಾದಿ ಪ್ರತಿವಾದಿಗಳು ಇಬ್ಬರಲ್ಲೂ ವಾದ ನಡೀಬೇಕಾದ್ರೆ ಅವರಿಬ್ಬರ ವಾದವನ್ನು ಕೇಳಿಸಿಕೊಂಡು ಯಾರದು ಸರಿಯಾದಂತಹ ಪಕ್ಷ ಅನ್ನೋದನ್ನು ತೀರ್ಮಾನ ಮಾಡತಕ್ಕಂತಹ ನಿರ್ಣೇತರು ಒಬ್ಬರು ಇರಬೇಕು. ನ್ಯಾಯ ನಿರ್ಣಯ ಮಾಡುವವರು, ತೀರ್ಪು ಕೊಡುವವರು ಒಬ್ಬರು ಇರಬೇಕು. ಬರೀ ವಾದ ಪ್ರತಿವಾದಗಳನ್ನು ಮಾಡಿಕೊಳ್ಳೋರು ಮಾತ್ರ ಇದ್ದರೆ ಸಾಕಾಗುವುದಿಲ್ಲ, ಆ ತೀರ್ಪನ್ನು ಕೊಡುವವರು ಒಬ್ಬರು ಇರಬೇಕು. ಆಗ ಶಂಕರಾಚಾರ್ಯರು ಮಂಡನ ಮಿಶ್ರರು ಅವರಿಬ್ಬರಿಗೂ ವಾದ ನಡೀತಿರುವಾಗ ಇದರಲ್ಲಿ ಯಾರು ಹೇಳ್ತಿರುವುದು ಸರಿಯಾಗಿದೆ ಅನ್ನೋದನ್ನು ಹೇಳುವವರು ಯಾರು ಅಂತ ಪ್ರಶ್ನೆ ಬಂದಾಗ ಇಬ್ಬರು ಒಪ್ಪಿಕೊಂಡಿರತಕ್ಕಂತಹ ವ್ಯಕ್ತಿ ಅಂತಂದರೆ ಉಭಯ ಭಾರತಿ ದೇವಿ. ಮಂಡನ ಮಿಶ್ರರ ಪತ್ನಿಯಾಗಿರ್ತಕ್ಕಂಥ ಉಭಯ ಭಾರತಿ ದೇವಿಯನ್ನೇ ಆ ಕಾಲದಲ್ಲಿ
ನ್ಯಾಯವನ್ನು ಅಂದರೆ ಆ ಯಾರದು ಸರಿಯಾದಂತಹ ಪಕ್ಷ ಅನ್ನುವುದನ್ನು ನಿರ್ಣಯ ಮಾಡುವಂತಹ ಸ್ಥಾನದಲ್ಲಿ ಕೂರಿಸಿ ಶಂಕರರು ಮಂಡನ ಮಿಶ್ರರು ಇಬ್ಬರೂ ಸಹ ವಾದವನ್ನು ಮಾಡಿದ್ದಾರೆ. ಅಂದರೆ ಇಲ್ಲಿ ವಾದ ನಡೀತಾ ಇರುವುದು ಶಂಕರಾಚಾರ್ಯರಿಗೂ ಮಂಡನ ಮಿಶ್ರರಿಗೂ. ಶಂಕರಾಚಾರ್ಯರು ಮತ್ತು ಮಂಡನ ಮಿಶ್ರರು ಅವರಿಬ್ಬರೂ ವಾದವನ್ನು ಮಾಡ್ಕೊಳ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಉಭಯ ಭಾರತೀ ದೇವಿಯನ್ನ ಆ ತೀರ್ಮಾನವನ್ನು ಮಾಡುವಂತಹ ಸ್ಥಾನದಲ್ಲಿ ಕೂರಿಸಿದ್ದಾರೆ. ಅಂತಹ ಒಂದು ಸ್ಥಾನವನ್ನು, ಯಾಕೆಂದರೆ ನಮ್ಮ ಒಂದು ಸನಾತನ ಧರ್ಮದಲ್ಲಿ ವಿಶೇಷವಾಗಿ ಸ್ತ್ರೀಯರಿಗೆ ಅಪಾರವಾದಂತಹ ಒಂದು ವಿಶೇಷ ಸ್ಥಾನ ಇದೆ, ತುಂಬ ಒಂದು ಗೌರವ ಇದೆ, ವಿಶೇಷವಾದಂತಹ ಸ್ಥಾನ ಇದೆ, ಅತ್ಯಂತ ಒಂದು ಗೌರವ ಅನ್ನೋದಿದೆ. ಅಂತಹ ಒಂದು ಸ್ಥಾನದಲ್ಲಿ ಕೂರಿಸಿ ಅವರಿಬ್ಬರು ಸಹ ವಾದವನ್ನು ಮಾಡಿದರು ಅನ್ನುವಂತಹದ್ದನ್ನು ನಾವು ಶಂಕರಾಚಾರ್ಯರ ಚರಿತ್ರೆಯಲ್ಲಿ ನೋಡಬಹುದು. ಮತ್ತು ಇಲ್ಲಿ ಒಂದು ಸ್ವಾರಸ್ಯವಾದಂತಹ ವಿಷಯ ಅಂತಂದರೆ, ಅವರಿಬ್ಬರು ವಾದ ಮಾಡ್ಕೊಳ್ತಾ ಇದ್ರು, ಶಂಕರಾಚಾರ್ಯರು ಮಂಡನ ಮಿಶ್ರರು ಅವರಿಬ್ಬರೂ ಸಹ ವಾದವನ್ನು ಮಾಡ್ಕೊಳ್ತಾ ಇದ್ರು. ವಾದವನ್ನು ಮಾಡಿಕೊಳ್ಳೋದಕ್ಕಿಂತ ಮೊದಲು, ಪ್ರಾರಂಭ ಮಾಡೋಕ್ಕಿಂತ ಮೊದಲು ಎಲ್ಲ ಕಡೆಯೂ ಸಹ ಕೆಲವು ನಿಯಮಗಳನ್ನು ಮಾಡಿಕೊಳ್ಳಬೇಕು. ಇವರು ಯಾವ ವಿಷಯದಲ್ಲಿ ವಾದ ಮಾಡ್ತಾರೆ, ಅವರು ಯಾವ ವಿಷಯದಲ್ಲಿ ಮಾತಾಡ್ತಾರೆ, ಆ ವಿಷಯದಲ್ಲೇ ಮಾತಾಡಬೇಕು. ಮತ್ತು ಮಧ್ಯದಲ್ಲಿ ಎಲ್ಲೆಲ್ಲಿಗೋ ತೊಗೊಂಡು ಹೋಗಬಾರ್ದು ವಾದವನ್ನು. ಯಾವುದಾದ್ರೂ ಒಂದು ವಿಷಯವನ್ನು ಇಟ್ಟುಕೊಂಡು ಈ ವಿಷಯದ ಬಗ್ಗೆ ಅವರವರು ತಮ್ಮ ತಮ್ಮ ಸಿದ್ಧಾಂತಗಳನ್ನು ಹೇಳಿ, ನಾವು ಇಂತಹ ಗ್ರಂಥಗಳನ್ನು ಪ್ರಮಾಣವಾಗಿ ಇಟ್ಟುಕೊಂಡು ಮಾತಾಡ್ತೀವಿ ಅಂತ ಅವರವರು ಹೇಳಿಕೊಂಡು, ಈ ವಾದದಲ್ಲಿ ಗೆದ್ದವರು ಗೆದ್ದ ನಂತರ ಏನು ಮಾಡಬೇಕು, ಸೋತವರು ಏನು ಮಾಡಬೇಕು ಅನ್ನೋದನ್ನೆಲ್ಲ ಮೊದಲಿಗೆ ತೀರ್ಮಾನ ಮಾಡಿಕೊಂಡು ಅದರಂತೆ ವಾದವನ್ನು ಮಾಡಬೇಕಾಗಿರುತ್ತೆ. ಅದು ವಾದದ ನಿಯಮ. ಅಲ್ಲಿ ಶಂಕರಾಚಾರ್ಯರು ಮಂಡನ ಮಿಶ್ರರು ವಾದವನ್ನು ಮಾಡಿಕೊಳ್ಳುವಾಗ ಏನು ತೀರ್ಮಾನ ಮಾಡಿಕೊಂಡಿದ್ರು ಅಂತ ಕೇಳಿದರೆ, ಶಂಕರಾಚಾರ್ಯರು ಸನ್ಯಾಸಿಗಳು, ಮಂಡನ ಮಿಶ್ರರು ಗೃಹಸ್ಥರು. ಇವರಿಬ್ಬರಲ್ಲಿ ಶಂಕರಾಚಾರ್ಯರು ಒಂದು ವೇಳೆ ಸೋತೋದ್ರೆ, ಶಂಕರಾಚಾರ್ಯರು ತಮ್ಮ ಸನ್ಯಾಸಾಶ್ರಮವನ್ನು ಬಿಟ್ಟು ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡ್ತೀವಿ ಎಂಬುದಾಗಿ ಹೇಳಿದರು. ಒಂದು ವೇಳೆ ಮಂಡನ ಮಿಶ್ರರು ಸೋತೋದ್ರೆ, ಅವರು ತಮ್ಮ ಆಶ್ರಮವಾಗಿರ್ತಕ್ಕಂಥ ಗೃಹಸ್ಥಾಶ್ರಮವನ್ನು ಬಿಟ್ಟು ಸನ್ಯಾಸಾಶ್ರಮವನ್ನು ಸ್ವೀಕರಿಸ್ತೀವಿ. ಅಂದರೆ ಸೋತವರು ಗೆದ್ದವರ ಆಶ್ರಮವನ್ನು ಸ್ವೀಕರಿಸಬೇಕು ಅನ್ನೋದು ಅಲ್ಲಿದ್ದಂತಹ ಒಂದು ನಿಯಮ. ಹಾಗಾಗಿ ಇಬ್ಬರು ನಿಯಮ ಮಾಡಿಕೊಂಡಿದ್ರು. ಅವರಿಬ್ಬರ ವಾದ ನಡೀತಾ ಇತ್ತು. ಆ ನಿರ್ಣಯವನ್ನು ಮಾಡುವುದಕ್ಕಾಗಿ ಉಭಯ ಭಾರತೀ ದೇವಿಯನ್ನು ಆ ಸ್ಥಾನವನ್ನು ಕೊಟ್ಟಿದ್ರು. ವಾದವು ನಡೀತಾ ಇತ್ತು. ಆದರೆ ಉಭಯ ಭಾರತೀ ದೇವಿ ಏನು ಮಾಡ್ತಾ ಇದ್ದಳು ಅಂತ ಕೇಳಿದರೆ, ಉಭಯ ಭಾರತೀ ದೇವಿ ಮಂಡನ ಮಿಶ್ರರ ಪತ್ನಿ ಮತ್ತು ಗೃಹಿಣಿಯಾಗಿರುವುದರಿಂದ ಮನೆ ಕೆಲಸಗಳೆಲ್ಲ ಒಂದಿಷ್ಟಿದೆ, ಮನೆಯಲ್ಲಿ ಮಾಡಬೇಕಂತ ಕೆಲಸಗಳು, ಆ ಒಂದು ಜವಾಬ್ದಾರಿನೂ ಉಭಯ ಭಾರತೀ ದೇವಿಗಿತ್ತು. ಮತ್ತು ತನ್ನ ಆ ಬಂದಂತಹ ಯತಿಗಳಂದರೆ ಶಂಕರಾಚಾರ್ಯರಿಗೆ ಪ್ರತಿನಿತ್ಯ ಭಿಕ್ಷೆಯನ್ನು ಏರ್ಪಾಟು ಮಾಡಬೇಕು ಮತ್ತು ತನ್ನ ಪತಿಗೆ ಭೋಜನವನ್ನು ಏರ್ಪಾಟು ಮಾಡಬೇಕು. ಆ ಕೆಲಸವನ್ನೆಲ್ಲ ಮಾಡಲಿಕ್ಕಿದೆ. ಈ ಕಡೆ ನ್ಯಾಯ ನಿರ್ಣಯವನ್ನು ಮಾಡುವುದನ್ನು ನೋಡಿಕೊಳ್ಬೇಕು, ಈ ವಾದದಲ್ಲಿ ಯಾವುದು ಸರಿಯಾಗಿದೆ ಅನ್ನೋದನ್ನು ನೋಡಿಕೊಳ್ಬೇಕು, ಮತ್ತು ಮನೆ ಕೆಲಸಗಳನ್ನು ಮಾಡಬೇಕು, ಎರಡನ್ನೂ ಸಹ ಮಾಡಬೇಕಾಗಿದೆ. ಆ ಸಂದರ್ಭದಲ್ಲಿ ಉಭಯ ಭಾರತೀ ದೇವಿ ಏನು ಮಾಡಿದಳು ಅಂತ ಕೇಳಿದರೆ, ಪ್ರತಿ ದಿವಸ ಅವರಿಬ್ಬರ ವಾದ ಪ್ರಾರಂಭ ಮಾಡಿಸಿ ತನ್ನ ಮನೆ ಕೆಲಸಗಳನ್ನು ತಾನು ಮಾಡ್ತಾ ಇದ್ದರು. ಆಗ ಎಲ್ಲ ಇವರ ವಾದ ಮಧ್ಯಾಹ್ನಕ್ಕೆ ಒಂದು ಹಂತಕ್ಕೆ ಬಂದ ಮೇಲೆ ಹೇಳ್ತಾ ಇದ್ರು, ಈಗ ಶಂಕರಾಚಾರ್ಯರು ಅವರು ಭಿಕ್ಷೆಗೆ ಬರಬೇಕು, ತನ್ನ ಪತಿಯನ್ನು ಕುರಿತು ಹೇಳ್ತಿದ್ರು, ನೀವು ಭೋಜನಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ರು. ಪ್ರತಿ ದಿವಸ ಹೀಗೆ ನಡೀತಾ ಇತ್ತು, ಹೀಗೆ ಹೇಳ್ತಾ ಇದ್ರು. ಕೊನೆಗೆ ಏನಾಯಿತು ಅಂತಂದರೆ, ಈಗ ಮನೆ ಕೆಲಸವನ್ನು ಪ್ರತಿ ದಿವಸ ಹೋಗಬೇಕಾದ್ರಿಂದ ಅಲ್ಲೇ ಕೂತ್ಕೊಂಡಿದ್ರೆ ಕೆಲಸ ಆಗುವುದಿಲ್ಲ, ಮನೆ ಕೆಲಸ ಎಲ್ಲ ಮಾಡಬೇಕಾಗಿರೋದ್ರಿಂದ ಆ ಉಭಯ ಭಾರತೀ ದೇವಿ ಏನು ಮಾಡ್ತಾ ಇದ್ರು ಅಂತ ಕೇಳಿದರೆ, ಶಂಕರಾಚಾರ್ಯರಿಗೂ ಮತ್ತು ತನ್ನ ಪತಿಗೆ ಇಬ್ಬರಿಗೂ 2 ಮಾಲೆಗಳನ್ನು ಕೊಟ್ಟಿದ್ರು, ಹೂವಿನ ಮಾಲೆ. ಆ ಹೂವಿನ ಮಾಲೆಗಳನ್ನು ಇಬ್ಬರೂ ಸಹ ಧರಿಸಿ ವಾದವನ್ನು ಮಾಡ್ತಾ ಇದ್ರು. ಯಾಕೆ, ಇದರ ಹಿಂದೆ ಕಾರಣ ಏನು ಅಂತ ಕೇಳಿದರೆ, ಸರಿಯಾದಂತಹ ಪಕ್ಷವನ್ನು ಯಾರು ಹೇಳ್ತಾರೋ ಅವರ ಮನಸ್ಸಿನಲ್ಲಿ ಯಾವುದೇ ವಿಧವಂತಹ ಭೀತಿ ಇರುವುದಿಲ್ಲ. ಯಾರು ಸತ್ಯವನ್ನು ಹೇಳ್ತಾರೋ, ಪ್ರಮಾಣ ಸಿದ್ಧವಾದಂತಹ ಪಕ್ಷವನ್ನು ಯಾರು ಹೇಳ್ತಾರೋ ಅವರ ಮನಸ್ಸಿನಲ್ಲಿ ಯಾವುದೇ ವಿಧವಾದಂತಹ ಹಿಂಜರಿಕೆ ಆಗಲಿ ಭೀತಿ ಆಗಲಿ ಏನೂ ಇರುವುದಿಲ್ಲ. ಅವರು ತುಂಬ ಶಾಂತರಾಗಿ ತುಂಬ ಚೆನ್ನಾಗಿದ್ದು ಹೇಳ್ತಾರೆ, ಯಾವುದೇ ಆತಂಕ ಅವರ ಮನಸ್ಸಲ್ಲಿ ಇರುವುದಿಲ್ಲ. ಆದರೆ ಯಾರ ಪಕ್ಷ ಸರಿಯಾಗಿರುವುದಿಲ್ವೋ ಅಂಥವರು ಹೇಳುವ ಹೊತ್ತಿಗೆ ಒಳಗೆ ಸ್ವಲ್ಪ ಆತಂಕ ಇರುತ್ತೆ. ನನಗೇನಾದರೂ ಸರಿಯಾಗಿ ಆಗೋದಿಲ್ವೇನೋ, ನಾನು ಹೇಳಿದ ತಪ್ಪು ಅಂತ ಆಗಿಬಿಡುತ್ತೇನೋ ಅನ್ನುವಂತಹ ಆತಂಕ ಮನಸ್ಸಿನೊಳಗೆ ಇರುತ್ತೆ. ಆ ಒಂದು ಆತಂಕ ಮನಸ್ಸಿನಲ್ಲಿದೆ ಅಂತಂದರೆ ಆವಾಗ ಏನಾಗುತ್ತೆ ಅಂತಂದರೆ ಶರೀರದಲ್ಲಿ ತಾಪ ಜಾಸ್ತಿ ಆಗುತ್ತೆ, ಶರೀರದ ಒಂದು ಔಷ್ಣ್ಯ ಜಾಸ್ತಿ ಆಗುತ್ತೆ. ಹೆದರಿಕೆ ಆದಾಗ ಶರೀರದಲ್ಲಿ ತಾಪ ಜಾಸ್ತಿ ಆಗುತ್ತೆ. ಹಾಗಾಗಿ ಏನಾಗುತ್ತಿದೆ ಅಂತಂದರೆ ಇವರಿಬ್ಬರು ಮಾತಾಡೋದ್ರಲ್ಲಿ ಯಾರು ಸರಿಯಾಗಿ ಹೇಳ್ತಾರೆ ಅನ್ನೋದನ್ನು ಕಂಡುಹಿಡಿಯುವುದಕ್ಕೋಸ್ಕರ ಅಮ್ಮನವರಿಬ್ಬರಿಗೂ 2 ಮಾಲೆಗಳನ್ನು ಕೊಟ್ಟಾಗ ಇಬ್ಬರು 2 ಹಾಕ್ಕೊಳ್ತಾ ಇದ್ರು. ಕೊನೆಗೆ ಏನಾಯಿತು ಅಂತಂದರೆ ಮಂಡನ ಮಿಶ್ರರ ಕೊರಳಿನಲ್ಲಿರುವಂತಹ ಮಾಲೆ ಸಂಪೂರ್ಣವಾಗಿ ಬಾಡಿ ಹೋಯಿತು.
ಆದರೆ ಶಂಕರಾಚಾರ್ಯ ಕಂಠದಲ್ಲಿರುವಂತಹ ಮಾಲೆ ಏನು ಬಾಡಿ ಹೋಗಿಲ್ಲ, ಹಾಗೇ ಇತ್ತು. ಅದು ಚೆನ್ನಾಗೇ ಇತ್ತು. ಯಾಕೆ ಅಂತಂದರೆ ಇವ್ರಿಗೆ ಹೋಗ್ತಾ ಹೋಗ್ತಾ ವಾದ ಮುಂದೆ ಹೋಗ್ತಾ ಹೋಗ್ತಾ ಇವರ ಪಕ್ಷ ಸರಿ ಇಲ್ಲ ಅಂತ ಆಗ್ತಾ ಇತ್ತು. ತುಂಬ ತಪ್ಪುಗಳು ಇವರ ಪಕ್ಷದಲ್ಲಿ ಬರ್ತಾ ಇದ್ದು, ಇವರು ಹೇಳೋದು ಸರಿಯಾಗಿಲ್ಲ ಅಂತ ಆಗ್ತಾ ಇತ್ತು. ಹಾಗಾಗಿ ಕೊನೆಗೆ ಅದರಿಂದ ಅವರ ಶರೀರದೊಳಗಾಗಿರುವಂತಹ ವ್ಯತ್ಯಾಸದಿಂದ ಆ ಹೂವಿನ ಔಷ್ಣ ತಾಪ ಜಾಸ್ತಿಯಾಗಿ ಆ ಮಾಲೆ ಎಲ್ಲ ಬಾಡಿ ಹೋಯಿತು. ಆಗ ಅದನ್ನು ನೋಡಿಬಿಟ್ಟು, ಅಂದರೆ ಈ ಮಾಲೆಯನ್ನು ಕೊಟ್ಬಿಟ್ಟು ಉಭಯ ಭಾರತೀ ದೇವಿ ಕೆಲಸಗಳನ್ನು ಮಾಡ್ಕೊಳ್ತಾ ಇದ್ರು. ಮತ್ತೆ ಬಂದು ನೋಡಿದಾಗ ಈ ಮಾಲೆಗಳು ಈ ಥರ ಆಗಿದ್ದನ್ನು ನೋಡಿ ಕೊನೆಗೆ ತೀರ್ಪನ್ನು ಕೊಡ್ತಾಳೆ. ಆವಾಗ ತೀರ್ಪನ್ನು ಸಹ ಹೆಂಗೆ ಕೊಟ್ಲು ಅಂತಂದರೆ ಶಂಕರಾಚಾರ್ಯರ ಆ ಚರಿತ್ರೆಯಲ್ಲಿ ಬರುತ್ತೆ. ಅಲ್ಲೂ ಭಾಳ ಸ್ವಾರಸ್ಯವಾಗಿದೆ. ಏನು ಅಂತಂದರೆ ಅಲ್ಲಿ ಬಂದುಬಿಟ್ಟು ನೀವು ಗೆದ್ದಿದ್ದೀರಿ, ನೀವು ಸೋತಿದ್ದೀರಿ ಅಂತ ಹಾಗೆ ಹೇಳಲಿಲ್ಲ. ಅಮ್ಮನವರು ಸೀದಾ ಅಲ್ಲಿಗೆ ಬಂದು ಏನು ಹೇಳಿದ್ರು ಅಂತಂದರೆ, ಇವತ್ತು ದಿವಸ ಏನು ಹೇಳ್ತಿದ್ಲು, ನೀವು ಭಿಕ್ಷೆಗೆ ಬನ್ನಿ, ನೀವು ಭೋಜನಕ್ಕೆ ಬನ್ನಿ ಅಂತ ಹೇಳ್ತಾ ಇದ್ರು. ಆದರೆ ಇವತ್ತು ಮಾತ್ರ ಇಬ್ಬರು ಭಿಕ್ಷೆಗೆ ಬರಬೇಕು ಅಂತ ಹೇಳಿಬಿಟ್ಲು. ಇದೇ ತೀರ್ಮಾನ. ಈ ಒಂದು ಮಾತಿನಲ್ಲೇ ತೀರ್ಮಾನ ಆಗೋಯ್ತು. ಯಾರು ಗೆದ್ದರು ಯಾರು ಸೋತರು ಅನ್ನೋದು ತೀರ್ಮಾನ ಆಗೋಯ್ತು. ಇನ್ಮೇಲೆ ಇವತ್ತು ಇಬ್ಬರು ಭಿಕ್ಷೆಗೆ ಬಂದ್ಬಿಡಿ ಅಂತ ಹೇಳಿದರು. ಅಂದರೆ ಅದರ ಅರ್ಥ ಏನು, ಯಾರು ಸೋತಿದ್ದಾರೋ ಅವರು ಗೆದ್ದವರ ಆಶ್ರಮ ಪಡ್ಕೊಳ್ಬೇಕು ಅಂತ ಇರುವುದು. ಈಗ ಸೋತವರು ಯಾರು ಅಂತಂದರೆ ಮಂಡನ ಮಿಶ್ರರು. ಅವರೀಗ ಶಂಕರರ ಆಶ್ರಮವನ್ನು ಅಂದರೆ ಸನ್ಯಾಸಾಶ್ರಮವನ್ನು ಸ್ವೀಕರಿಸಬೇಕು. ಭಿಕ್ಷೆ ಅನ್ನೋದು ಗೃಹಸ್ಥರಿಗಿರುವುದಿಲ್ಲ, ಅದು ಸನ್ಯಾಸಿಗಳಿಗಿರುತ್ತೆ. ಬ್ರಹ್ಮಚಾರಿಗಳಿಗೂ ಸನ್ಯಾಸಿಗಳಿಗೂ ಭಿಕ್ಷೆ ಅಂತ ಇರುತ್ತೆ. ಅದರಲ್ಲೂ ವಿಶೇಷವಾಗಿ ಸನ್ಯಾಸಿಗಳಿಗಿರುತ್ತೆ. ಹಾಗಾಗಿ ಆವತ್ತು ಅಮ್ಮನವ್ರು ಹೇಳಿದರು, ಇವತ್ತಿಬ್ಬರು ಭಿಕ್ಷೆಗೆ ಬರಬೇಕು ಅಂತ ಹೇಳಿಬಿಟ್ಲು. ಅಂದರೆ ಅದರ ಅರ್ಥ ಇವರು ಸೋತರು. ಅದು ಹೇಗೆ ತೀರ್ಮಾನವಾಯಿತು ಅಂತಂದರೆ ಆ ಕೊರಳಿನಲ್ಲಿ ಇರ್ತಕ್ಕಂತಹ ಮಾಲೆಯನ್ನು ನೋಡಿ ಅದರಿಂದ ಗೊತ್ತಾಯಿತು, ಈ ಪಕ್ಷ ಇವರ ಪಕ್ಷ ಸರಿಯಾಗಿಲ್ಲ ಅನ್ನೋದು ತೀರ್ಮಾನ ಆಗೋಯ್ತು. ಇವತ್ತಿನ ಕಾಲದಲ್ಲಿ ಈ ಕೋರ್ಟ್ಗಳೆಲ್ಲ ಅದರಲ್ಲೆಲ್ಲ ತೀರ್ಮಾನ ಮಾಡೋದು ಹಾಗೇನೆ. ಯಾರು ಸುಳ್ಳು ಹೇಳ್ತಾರೋ ಅದಕ್ಕೊಂದು ಪರೀಕ್ಷೆ ಅಂತ ಇರುತ್ತೆ. ಈ ಸುಳ್ಳು ಹೇಳ್ತಿದ್ದಾನ ಇವನು, ಸತ್ಯ ಹೇಳ್ತಿದ್ದಾನ ಅನ್ನೋದನ್ನು ಹೇಗೆ ಕಂಡುಹಿಡಿತಾರೆ ಅಂತಂದರೆ, ಸುಳ್ಳು ಹೇಳಿದರೆ ಒಂದು ವೇಳೆ ಅವನ ಮನಸ್ಸಿನ ಸ್ಥಿತಿ, ಬುದ್ಧಿಯ ಸ್ಥಿತಿ, ಶರೀರದ ಸ್ಥಿತಿ ಸ್ವಲ್ಪ ಬೇರೆ ಥರ ಆಗುತ್ತೆ. ಸತ್ಯವನ್ನು ಹೇಳುವವನಲ್ಲಿ ಯಾವುದೇ ಹೆದರಿಕೆ ಇರುವುದಿಲ್ಲ, ಅವನು ಸ್ಪಷ್ಟವಾಗಿ ಹೇಳ್ತಾನೆ. ಆ ವ್ಯತ್ಯಾಸವನ್ನು ನೋಡಿ ಇವತ್ತಿನ ದಿವಸ ಕಂಡುಹಿಡಿತಾರೆ. ಇದು ಸತ್ಯವಾಗಿ ಹೇಳ್ತಿದ್ದಾನ, ಇವನು ಸುಳ್ಳು ಹೇಳ್ತಿದ್ದಾನ, ಸತ್ಯ ಹೇಳ್ತಿದ್ದಾನ ಅನ್ನೋದನ್ನು ಆ ರೀತಿಯಾಗೂ ಸಹ ಟೆಸ್ಟ್ ಮಾಡಿ ನೋಡ್ತಾರೆ ಇವತ್ತಿನ ಕಾಲದಲ್ಲಿ. ಆದರೆ ಅದು ಆವತ್ತಿನ ಕಾಲದಲ್ಲೇ ಉಭಯ ಭಾರತೀ ದೇವಿ ಮಾಡಿದಳು ಆ ಸಂದರ್ಭದಲ್ಲಿ. ಅಂದರೆ ಒಬ್ಬ ಗೃಹಸ್ಥೆಯಾಗಿ ಇಷ್ಟೆಲ್ಲ ತಿಳುವಳಿಕೆಯನ್ನು ಹೊಂದಿದವಳಾಗಿ ಈ ರೀತಿಯಾಗಿ ತೀರ್ಮಾನವನ್ನು ಮಾಡಿದಳು ಅನ್ನೋದನ್ನು ನಾವು ಶಂಕರಾಚಾರ್ಯರ ಆ ಚರಿತ್ರೆಯಲ್ಲಿ ನಾವು ನೋಡ್ತೀವಿ. ಹಾಗೆ ಆ ರೀತಿಯಾಗಿ ಆದಾಗ ತದನಂತರ ಉಭಯ ಭಾರತೀ ದೇವಿ ಹೇಳ್ತಾಳೆ, ಈಗ ನನ್ನ ಪತಿ ಈ ವಾದದಲ್ಲಿ ಸೋತಿದ್ದಾರೆ ಅಂತಾಯಿತು, ಆದರೆ ನನ್ನ ಪತಿಯನ್ನು ಮಾತ್ರ ಸೋಲಿಸಿದರೆ ಸಾಕಾಗುವುದಿಲ್ಲ. ಪತ್ನಿಯಾಗಿ ನಾನು, ಪತ್ನಿ ಅಂತಂದರೆ ಪತಿಯ ಅರ್ಧ ಭಾಗ, ಅರ್ಧಾಂಗಿ ಅಂತ ಅದಕ್ಕೆ ಹೇಳುವುದು. ಅದನ್ನು ನನ್ನನ್ನು ಸಹ ನೀವು ಸೋಲಿಸಿದರೆ ಮಾತ್ರ ಸಂಪೂರ್ಣವಾಗಿ ನನ್ನ ಪತಿಯನ್ನು ಸೋಲಿಸಿದಾಗ ಆಯಿತು ಅಂತ ಆಗುತ್ತೆ ಅಂಥೇಳಿ ಉಭಯ ಭಾರತೀ ದೇವಿಯು ಸಹ ಅನೇಕ ಪ್ರಶ್ನೆಗಳನ್ನು ಕೇಳಿದಾಗ ಆ ಎಲ್ಲ ಪ್ರಶ್ನೆಗಳಿಗೂ ಶಂಕರರು ಉತ್ತರವನ್ನು ಕೊಟ್ಟಿದ್ದರು. ಕೊಟ್ಟಿದ ಮೇಲೆ ಆ ಉಭಯ ಭಾರತೀ ದೇವಿ ಭಾಳ ಸಂತೋಷವಾಯಿತು. ಹೇಳಿದರು, ನನಗಿವತ್ತು ತುಂಬ ಸಂತೋಷವಾಯಿತು, ಈ ವಾದದಲ್ಲಿ ಸಂಪೂರ್ಣವಾಗಿ ನಿಮಗೆ ಜಯ ಅನ್ನೋದು ಸಿಕ್ಕಿದೆ. ಆದ್ದರಿಂದ ಇನ್ನು ನಾನು ಯಾವ ಕಾರಣಕ್ಕಾಗಿ ಅವತಾರವನ್ನು ಮಾಡಿದ್ದೇನೋ ಆ ಒಂದು ಕಾರ್ಯವು ಸಮಾಪ್ತಿ ಆಯಿತು. ಈಗ ಪುನಃ ನಾನು ನನ್ನ ಲೋಕಕ್ಕೆ ನಾನು ಹೋಗ್ತೀನಿ ಎಂಬುದಾಗಿ ಅಮ್ಮನವರು ಆಗ ಆ ಉಭಯ ಭಾರತೀ ದೇವಿ ಪುನಃ ಸರಸ್ವತಿ ಅಮ್ಮನವರ, ಶಾರದಾ ಅಮ್ಮನವರ ರೂಪವನ್ನು ಪಡೆದು ಪುನಃ ತನ್ನ ಸ್ಥಾನಕ್ಕೆ ಹೋಗಬೇಕು ಅಂತ ಹೊರಟಾಗ ಶಂಕರಾಚಾರ್ಯರು ಏನು ಮಾಡಿದರು ಅಂತಂದರೆ, ತಕ್ಷಣ ಅಮ್ಮನವರ ಒಂದು ಮಂತ್ರವನ್ನು ಜಪ ಮಾಡಿ, ಮಂತ್ರವನ್ನು ಪಠನ ಮಾಡಿ ಅಮ್ಮನವರಲ್ಲಿ ಪ್ರಾರ್ಥನೆ ಮಾಡಿದರು. ಏನು ಅಂತಂದರೆ, ನೀನು ಎಲ್ಲಿಗೂ ಹೋಗಬಾರದು, ನೀನು ನಾವು ಸ್ಥಾಪನೆ ಮಾಡುವಂತಹ ಈ ಪೀಠದಲ್ಲಿ, ಶೃಂಗೇರಿಯಲ್ಲಿ ನಾವು ಸ್ಥಾಪನೆ ಮಾಡುವಂತಹ ಪೀಠದಲ್ಲಿ ನೀನು ಅಧಿಷ್ಠಾತ್ರಿ ದೇವತೆಯಾಗಿ ಶಾರದಾ ಅಮ್ಮನವರ ರೂಪದಲ್ಲಿ ಸರಸ್ವತಿ ಅಮ್ಮನವರೇ ಶಾರದಾ ಅಮ್ಮನವರು, ಶಾರದಾ ಅಮ್ಮನವರೇ ಸರಸ್ವತಿ ಅಮ್ಮ, ಇನ್ನೊಂದು ಹೆಸರು ಅಷ್ಟೇ. ಶಾರದಾ ಅನ್ನುವಂತಹ ಹೆಸರಿಗೆ ಬೇರೆ ಬೇರೆ ಅರ್ಥಗಳಿವೆ. ಅದರೊಳಗೆ ಒಂದು ಅರ್ಥ ಏನು ಅಂತಂದರೆ, ವಿಶೇಷವಾದಂತಹ ಅರ್ಥ ಅಂತಂದರೆ, ಆ ಶರತ್ಕಾಲ, ಶರನ್ನವರಾತ್ರಿಯ ಒಂದು ಸಂದರ್ಭದಲ್ಲಿ, ಆ ಶರತ್ಕಾಲದಲ್ಲಿ ಯಾವ ಅಮ್ಮನವರನ್ನು ನಾವು ವಿಶೇಷವಾಗಿ ಪೂಜಿಸ್ತೀವೋ, ಹಾಗಾಗಿ ಅಮ್ಮನವರನ್ನು ವಿಶೇಷವಾಗಿ ಆರಾಧನೆ ಮಾಡೋದು ಶರನ್ನವರಾತ್ರಿಯ ಸಂದರ್ಭದಲ್ಲಿ. ಯಾವ ಶರನ್ನವರಾತ್ರಿಯ ಒಂದು ಸಂದರ್ಭದಲ್ಲಿ ಯಾವಾಗಲೂ ಪೂಜಿಸುವುದಿದೆ, ಅದರೊಳಗೂ ಶರತ್ಕಾಲದಲ್ಲಿ, ಆ ಶರದ್ ಋತುವಿನಲ್ಲಿ ಶರನ್ನವರಾತ್ರಿಯ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇನ್ನೂ ವಿಶೇಷವಾಗಿ ಅಮ್ಮನವರ ಪೂಜೆಯನ್ನು ಮಾಡುವಂತಹ ಸಂದರ್ಭ. ಆದ್ದರಿಂದ ಅಂತಹ ಕಾಲದಲ್ಲಿ ವಿಶೇಷವಾಗಿ ಭಕ್ತರಿಂದ ಪೂಜಿಸಲ್ಪಡುವವಳು ಮತ್ತು ಭಕ್ತರಿಗೆ ಅನುಗ್ರಹ ಮಾಡತಕ್ಕಂಥವಳು. ಹಾಗಾಗಿ ಇದು ಒಂದು ಅರ್ಥ. ಅದರಿಂದ ಅಂತಹ ಆ ಅಮ್ಮನವರ ರೂಪದಲ್ಲಿ ನೀನು ಸದಾಕಾಲ ಶೃಂಗೇರಿಯಲ್ಲಿದ್ದು ವಿಶೇಷವಾಗಿ ಅನುಗ್ರಹವನ್ನು ಮಾಡಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದರು. ಅದರಂತೆ ಅಮ್ಮನವರು, ಆಯಿತು, ನಿಮ್ಮ ಪ್ರಾರ್ಥನೆಯಂತೆ ನಾನು ಸದಾಕಾಲ ಶೃಂಗೇರಿಯಲ್ಲಿ ಇದ್ದು ವಿಶೇಷವಾಗಿ ಅನುಗ್ರಹವನ್ನು ಮಾಡುತ್ತೇನೆ ಎಂಬುದಾಗಿ ಅಮ್ಮನವರು ಮಾತನ್ನು ಕೊಟ್ಟು ನಂತರ
ಶಂಕರ ಭಗವತ್ಪಾದಾಚಾರ್ಯರಿಂದ ಶೃಂಗೇರಿಯಲ್ಲಿ ಸ್ಥಾಪಿತಳಾಗಿ ಅಮ್ಮನವರ ಒಂದು ಸಾನ್ನಿಧ್ಯ ಇವತ್ತಿಗೂ ಸಹ ಆ ಒಂದು ಶೃಂಗೇರಿ ಕ್ಷೇತ್ರದಲ್ಲಿ ವಿಶೇಷವಾಗಿ ವಿರಾಜಮಾನವಾಗಿದೆ. ಹಾಗಾಗಿ ಶಂಕರ ಭಗವತ್ಪಾದಾಚಾರ್ಯರು ಅವತಾರವನ್ನು ಮಾಡಿದಾಗ, ಆ ಪರಮಶಿವನು ಶಂಕರರ ರೂಪದಲ್ಲಿ ಅವತಾರವನ್ನು ಮಾಡಿದಾಗ ಬ್ರಹ್ಮ ಸುರೇಶ್ವರಾಚಾರ್ಯ ಅಂದರೆ ಮಂಡನ ಮಿಶ್ರರ ರೂಪದಲ್ಲಿ, ತದನಂತರ ಆ ಮಂಡನ ಮಿಶ್ರರೇ ತದನಂತರ ಆ ವಾದದ ನಿಯಮದಂತೆ ಸನ್ಯಾಸವನ್ನು ಸ್ವೀಕಾರ ಮಾಡಿ ತದನಂತರ ಸುರೇಶ್ವರಾಚಾರ್ಯರಾಗಿ ಈ ಒಂದು ಶೃಂಗೇರಿ ಪೀಠದ ಮೊದಲನೇ ಅಧಿಪತಿಗಳಾಗಿ, ಶಂಕರಾಚಾರ್ಯ ನಂತರ ಮೊದಲನೇ ಅಧಿಪತಿಗಳಾಗಿ ಈ ಒಂದು ಪೀಠದ ಪರಂಪರೆಯಲ್ಲಿ ಬಂದಿದ್ದಾರೆ. ಹೀಗೆ ಆ ವಿಶೇಷವಾದಂತಹ ಒಂದು ಆ ಕಥೆ, ಶಂಕರ ಭಗವತ್ಪಾದಾಚಾರ್ಯರು ಅಮ್ಮನವರನ್ನು ಶೃಂಗೇರಿಯಲ್ಲಿ ಸ್ಥಾಪನೆ ಮಾಡುವುದರ ಹಿಂದೆ ಈ ರೀತಿಯಾದಂತಹ ಒಂದು ವಿಶೇಷವಾದಂತಹ ಸಂದರ್ಭ ಕಥೆಯನ್ನು ನಾವು ಶಂಕರಾಚಾರ್ಯರ ಚರಿತ್ರೆಯಲ್ಲಿ ನೋಡ್ತೀವಿ. ಹಾಗಾಗಿ ಅಂತಹ ಒಂದು ಪೀಠವೇ ಈ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠ. ಅಮ್ಮನವರನ್ನು ವಿಶೇಷವಾಗಿ ಇಲ್ಲಿ ಸ್ಥಾಪನೆ ಮಾಡಿದ್ರಿಂದಲೇ ಇದಕ್ಕೆ ಶಾರದಾ ಪೀಠ ಅನ್ನುವಂತಹ ಒಂದು ನಾಮಧೇಯ ಬಂದಿದೆ. ಅಮ್ಮನವರು ತನ್ನ ಅವತಾರವನ್ನು ಮುಗಿಸಿ ತನ್ನ ಸ್ಥಾನಕ್ಕೆ ಪುನಃ ಹೋಗಬೇಕು ಅನ್ನುವಂತಹ ಸಂಕಲ್ಪವನ್ನು ಮಾಡಿದಾಗ ಶಂಕರರು ಅಮ್ಮನವರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಈ ಒಂದು ಸ್ಥಾನದಲ್ಲಿ ನೀನು ಸದಾಕಾಲ ಇರಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿ ಶೃಂಗೇರಿಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗಾಗಿ ಅಮ್ಮನವರ ಒಂದು ಸಾನ್ನಿಧ್ಯದಿಂದ ಕೂಡಿದಂತಹ ಒಂದು ಪೀಠ ಈ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠ. ಈ ಒಂದು ಪೀಠಕ್ಕೂ ಈ ಪ್ರಾಂತ್ಯಕ್ಕೂ, ಈ ಕರಾವಳಿಯ ಪ್ರಾಂತ್ಯಕ್ಕೂ ವಿಶೇಷವಾದಂತಹ ಒಂದು ಗುರು ಶಿಷ್ಯ ಸಂಬಂಧವಿದೆ. ಇಲ್ಲಿಯ ಭಕ್ತ ಮಹಾಜನರು ಸದಾಕಾಲ ಶೃಂಗೇರಿಗೆ ಬಂದು ಅಮ್ಮನವರ ಹಾಗೂ ಜಗದ್ಗುರುಗಳ ದರ್ಶನವನ್ನು ಮಾಡಿ ಸೇವೆಯನ್ನು ಮಾಡುವಂತಹ ಒಂದು ಕ್ರಮ ಹಿಂದಿಂದಲೂ ಸಹ ಅನೇಕ ಶತಮಾನಗಳಿಂದ ನಡೀತಾ ಇದೆ. ಮತ್ತು ಅಲ್ಲಿಂದ ಗುರುಗಳು ಸಹ ಇಲ್ಲಿಗೆ ಅನೇಕ ಬಾರಿ ಆಗಮಿಸುವುದು, ಈ ಪ್ರಾಂತ್ಯಕ್ಕೆ ಆಗಮಿಸಿ ವಿಶೇಷವಾಗಿ ಸಂಚಾರವನ್ನು ಮಾಡಿ ಭಕ್ತರಿಗೆ ಅನುಗ್ರಹವನ್ನು ಮಾಡುವಂತಹ ಒಂದು ಕಾರ್ಯವೂ ಸಹ ಅನೇಕ ಶತಮಾನಗಳಿಂದ ವಿಶೇಷವಾಗಿ ನಡೀತಾ ಬಂದಿದೆ. ಪ್ರಸ್ತುತ ಈಗ ನಮ್ಮ ಈ ಒಂದು ಯಾತ್ರೆಯ ಸಂದರ್ಭದಲ್ಲಿ ಇಲ್ಲಿಗೆ ಆಗಮಿಸಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಕುಂಭಾಸಿಯಲ್ಲಿ ಇರತಕ್ಕಂತಹ ಈ ಶಂಕರ ಮಠ, ಈ ಶೃಂಗೇರಿ ಮಠದಲ್ಲಿ, ಈ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ, ಈ ಒಂದು ಶಂಕರ ಮಠದಲ್ಲಿ ನಾಳೆ ದಿವಸ ರಥೋತ್ಸವದ ರಥ ಸಮರ್ಪಣೆ ಮತ್ತು ರಥೋತ್ಸವದ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ನಡೀತಾ ಇದೆ. ಹಾಗೆ ಇಂತಹ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಆ ಭಕ್ತಿಯ ಒಂದು ವಿಶೇಷವಾದಂತಹ ಕಾರ್ಯವಾಗಿರ್ತಕ್ಕಂತಹ ಭಜನಾ ಕಾರ್ಯಕ್ರಮವನ್ನು, ಆ ನಾಮ ಸಂಕೀರ್ತನೆ ಭಜನೆಯ ಒಂದು ಕಾರ್ಯಕ್ರಮವನ್ನು ಇವತ್ತು ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಇವತ್ತಿನ ದಿವಸ ನಿಮಗೆಲ್ಲರಿಗೂ ಸಹ ತಿಳಿಸಿದಾಗ ಎಲ್ಲರೂ ಸಹ ಇಲ್ಲಿಗೆ ಆಗಮಿಸಿದ್ದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಈ ಒಂದು ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಈ ರೀತಿಯಾದಂತಹ ಒಂದು ಈ ಕಾರ್ಯಕ್ರಮ, ಇಂತಹ ಒಂದು ಭಜನಾ ಕಾರ್ಯಕ್ರಮಗಳು ಇದೆಲ್ಲವೂ ಸಹ ಇಲ್ಲಿ ಈ ಒಂದು ಶಂಕರ ಮಠದಲ್ಲಿ, ಶೃಂಗೇರಿ ಮಠದಲ್ಲಿ ಯಾವಾಗಲೂ ಸಹ ನಡೀತಾ ಇರಲಿ. ಮತ್ತು ವಿಶೇಷವಾಗಿ ವರ್ಷಕ್ಕೆ ಒಂದು ಸಲ ಆದರೂ ಇಲ್ಲಿ ನೀವೆಲ್ಲರೂ ಸಹ ಬಂದು ಇಲ್ಲೊಂದು ದಿವಸ ಕಾರ್ಯಕ್ರಮವನ್ನು ಭಜನವನ್ನು ಮಾಡಬೇಕು. ಮತ್ತು ಅದೇ ರೀತಿಯಾಗಿ ಶೃಂಗೇರಿಗೂ ಸಹ ಆಗಮಿಸಿ ಅಲ್ಲೂ ಸಹ ಭಕ್ತರು ಅಲ್ಲಿಗೆ ಬಂದು ನೀವೆಲ್ಲರೂ ಸಹ ಅಲ್ಲಿಗೂ ಸಹ ಬಂದು ಬೇರೆ ಬೇರೆ ಸಂದರ್ಭಗಳಲ್ಲಿ ಅಲ್ಲಿಗೆ ಬಂದು ಅಲ್ಲೂ ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಹೇಳಬಯಸ್ತಾ ಇದೆ. ಮತ್ತು ಯಾಕೆಂದರೆ ಶೃಂಗೇರಿಯಲ್ಲಿ ಅನೇಕ ಸಂದರ್ಭಗಳಲ್ಲಿ ಭಜನಾ ಕಾರ್ಯಕ್ರಮಗಳು, ಧನುರ್ಮಾಸ ಮೊದಲಾದಂತಹ ಬೇರೆ ಬೇರೆ ಸಂದರ್ಭಗಳ, ಧನುರ್ಮಾಸ, ನವರಾತ್ರಿ, ಶಂಕರ ಜಯಂತಿ ಮೊದಲಾದಂತಹ ಬೇರೆ ಬೇರೆ ಸಂದರ್ಭಗಳಲ್ಲಿ ಅನೇಕ ಕಡೆಗಳಿಂದ ಭಕ್ತರು ಅಲ್ಲಿಗೆ ಬಂದು ಅಲ್ಲಿ ಉತ್ಸವಗಳಲ್ಲಿ ಭಾಗವಹಿಸಿ ಭಜನೆಯನ್ನು ಮಾಡುವಂತಹ ಒಂದು ಕಾರ್ಯಕ್ರಮ ಆವಾಗವಾಗ ನಡೀತಾ ಇರುತ್ತೆ. ಹಾಗಾಗಿ ಅಂತಹ ಸಂದರ್ಭಗಳಲ್ಲೂ ಸಹ ಭಕ್ತರೆಲ್ಲರೂ ಅಲ್ಲಿಗೂ ಬಂದು ಇಲ್ಲಿ ವರ್ಷವೂ ನಡೆದು ಮತ್ತು ಶೃಂಗೇರಿಯಲ್ಲೂ ಸಹ ಅಲ್ಲಿಗೂ ನೀವೆಲ್ಲರೂ ಸಹ ಆಗಮಿಸಿ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಸಹ ನಾವು ಮಾಡುವುದಿರುತ್ತೆ. ಅಲ್ಲಿ ಬಂದು ಹೋಗುವುದಕ್ಕೆ ವ್ಯವಸ್ಥೆಗಳು ಇತ್ಯಾದಿಗಳನ್ನು ಸಹ ಮಾಡುವಂತಹ ಒಂದು ಕ್ರಮವೂ ಸಹ ಪೀಠದಿಂದ ಮಾಡುವುದಿದೆ. ಆದ್ದರಿಂದ ಆ ರೀತಿಯಾಗಿ ಅದರಲ್ಲಿ ಭಾಗವಹಿಸಿ ಅಲ್ಲಿಗೂ ಸಹ ಆಗಮಿಸಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ಹೇಳಬಯಸ್ತಾ ಇದ್ದೇವೆ. ಮತ್ತು ವಿಶೇಷವಾಗಿ ನಮ್ಮ ಪೀಠದಿಂದ ಮಾಡಿರ್ತಕ್ಕಂಥ ಒಂದು ಭಜನೆಗಳ ಒಂದು ಪುಸ್ತಕವನ್ನು ಅದನ್ನು ಇವತ್ತು ಎಲ್ಲರಿಗೂ ಸಹ ನೀಡಲಾಗಿದೆ. ಆ ಒಂದು ಭಜನೆಗಳನ್ನು ಸಹ ಮಾಡುವುದು ಮತ್ತು ವಿಶೇಷವಾಗಿ ಶಂಕರ ಭಗವತ್ಪಾದಾಚಾರ್ಯರ ಆ ಅಷ್ಟೋತ್ತರ ಶತನಾಮಗಳನ್ನು, ಯಾಕೆಂತಂದರೆ ನಾವು ಆರಂಭದಲ್ಲಿ ಹೇಳಿದ ಹಾಗೆ ಇವತ್ತಿನ ದಿವಸ ಈ ಒಂದು ಧರ್ಮವು ಇಷ್ಟು ದೃಢವಾಗಿದೆ ಅಂತಂದರೆ ಅದಕ್ಕೆ ಕಾರಣ ಶಂಕರ ಭಗವತ್ಪಾದಾಚಾರ್ಯರು ಮಾಡಿದಂತಹ ಆ ಧರ್ಮ ಸಂಸ್ಥಾಪನೆ ಮತ್ತು ಶಂಕರರು ಮಾಡಿದಂತಹ ಆ ಒಂದು ಎಲ್ಲರಲ್ಲೂ ಅವರು ಉಂಟು ಮಾಡಿದಂತಹ ಐಕಮತ್ಯ. ಎಲ್ಲ ಸನಾತನ ಧರ್ಮ ಅನುಯಾಯಿಗಳಲ್ಲೂ ಶಂಕರರು ಒಂದು ವಿಶೇಷವಾದಂತಹ ಐಕಮತ್ಯವನ್ನು ಉಂಟು ಮಾಡಿದ್ದಾರೆ. ಅವರು ತೋರಿಸಿದಂತಹ ಆ ಮಾರ್ಗ, ಅವರು ಮಾಡಿದಂತಹ ಆ ಉಪದೇಶಗಳ ಒಂದು
ಆಧಾರದ ಮೇಲೆ ಈ ಒಂದು ಧರ್ಮ ಅನ್ನೋದು ನಿಂತಿದೆ ಅಂತಂದರೆ ಅದರೊಳಗೆ ಯಾವುದೇ ಒಂದು ಅತಿಶಯೋಕ್ತಿ ಅನ್ನೋದಿಲ್ಲ. ಶಂಕರರು ಅವತಾರ ಮಾಡಿ ಈ ಒಂದು ಧರ್ಮವನ್ನು ಸಂಸ್ಥಾಪನೆ ಮಾಡಿ ವಿಶೇಷವಾಗಿ ಇದನ್ನು ಪ್ರಚಾರ ಮಾಡಿದ ನಂತರ ಕಾಲದಲ್ಲೂ ಇನ್ನೂ ಅನೇಕ ಜನರು ನಮ್ಮ ಭಾರತ ದೇಶದಲ್ಲಿ ಅವತಾರ ಮಾಡಿ, ಇನ್ನೂ ಅನೇಕ ಮಹಾಪುರುಷರು ಆಚಾರ್ಯರು ಅವರೆಲ್ಲ ಅವತಾರ ಮಾಡಿ ಅವರವರ ಕಾರ್ಯಗಳನ್ನು ಅವರವರ ಇದರಲ್ಲಿ ಅವರು ವಿಶೇಷವಾಗಿ ಧರ್ಮ ಪ್ರಚಾರವನ್ನು ಸಹ ಮಾಡಿದ್ದಾರೆ. ಆದರೆ ಮೊದಲನೇದಾಗಿ ನಾವು ಸ್ಮರಿಸಬೇಕಾದದ್ದು ಅಂತಂದರೆ ಅದು ಜಗದ್ಗುರು ಆದಿಶಂಕರಾಚಾರ್ಯರನ್ನು. ಅವರು ಅವತಾರವನ್ನು ಮಾಡಿ ಧರ್ಮ ಸಂಸ್ಥಾಪನೆ ಮಾಡಿಲ್ಲ ಅಂತಂದರೆ ತದನಂತರ ಕಾಲದಲ್ಲಿ ಬಂದವರು ಸಹ ಏನೂ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಆ ರೀತಿಯಾದಂಥ ಒಂದು ಪರಿಸ್ಥಿತಿ ಬರ್ತಾ ಇತ್ತು. ಅವರು ಅವತಾರವನ್ನು ಮಾಡಿ ಇದನ್ನು ಮಾಡಿದ್ರಿಂದ ಈ ರೀತಿಯಾಗಿ ಇವತ್ತಿನ ದಿವಸ ಈ ಒಂದು ಧರ್ಮ ಅನ್ನೋದು ಇವತ್ತಿಗೂ ಸಹ ಈ ದೇಶದಲ್ಲಿದೆ. ಹಾಗಾಗಿ ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಸಹ ಆಗಮಿಸಿದ್ದು ಬಹಳ ಸಂತೋಷಕರವಾದಂತಹ ಒಂದು ವಿಷಯ. ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ಮತ್ತೊಮ್ಮೆ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಶಾರದಾ ಚಂದ್ರಮೌಳೀಶ್ವರರ ಹಾಗೂ ನಮ್ಮ ಗುರುವರಿಯರು ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ವಿಶೇಷವಾದಂತಹ ಅನುಗ್ರಹದಿಂದ ನಿಮಗೆಲ್ಲರಿಗೂ ಸಹ ಎಲ್ಲ ವಿಧವಾದಂತಹ ಶ್ರೇಯಸ್ಸುಗಳು ಪ್ರಾಪ್ತವಾಗಲಿ. ಮತ್ತು ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಎಲ್ಲವುದನ್ನು ಸಹ ಚೆನ್ನಾಗಿ ಮಾಡಿ ನಮ್ಮ ಅತ್ಯಂತ ಪ್ರೀತಿಪಾತ್ರರಾಗಿರ್ತಕ್ಕಂಥವರು ಈ ಪ್ರಾಂತ್ಯದ ನಮ್ಮ ಪೀಠದ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥವರು ಲೋಕೇಶ್ ಅಡಿಗರು ಮತ್ತು ಅವರ ಸಹೋದರರು, ಅವರ ಪರಿವಾರ, ಅವರೆಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ಇದರಲ್ಲಿ ಸಹಕರಿಸಿದಂತಹ ಎಲ್ಲರಿಗೂ ಸಹ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ನಾಳೆ ದಿವಸ ಈ ರಥ ಸಮರ್ಪಣೆ ಅನ್ನೋದು ಇದೇ ಮುಖ್ಯವಾದಂತಹ ಒಂದು ನಾಳೆ ದಿವಸ ನಡೆಯುವಂತಹ ಮುಖ್ಯವಾದ ಕಾರ್ಯಕ್ರಮ ರಥ ಸಮರ್ಪಣೆ. ಆ ಒಂದು ರಥದ ಒಂದು ವಿಶೇಷವಾದಂತಹ ಸೇವೆಯನ್ನು ಮಾಡಿರ್ತಕ್ಕಂಥವರು ಕೃಷ್ಣಮೂರ್ತಿ ಮಂಜರು, ಅವರಿಗೂ ಸಹ ನಾವು ಆಶೀರ್ವಾದಗಳನ್ನು ಮಾಡ್ತಾ ಮತ್ತೊಮ್ಮೆ ಎಲ್ಲರಿಗೂ ಸಹ ಆಶೀರ್ವಾದಗಳನ್ನು ಮಾಡಿ ಈ ಮಾತುಗಳನ್ನು ಇಲ್ಲಿ ಮುಕ್ತಾಯ ಮಾಡುತ್ತೇವೆ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಆಗಮಿಸಿರುವಂತಹ ಆಸ್ತಿಕ ಬಂಧುಗಳ ಗಮನಕ್ಕೆ ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.